ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀರ. ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಇವಾಗ ಬಿಗಿನರ್ಸ್ಗೆ ಏನಾಗಿರುತ್ತೆ, ಡಿಸೈನು ಅಷ್ಟು ಫಿನಿಶಿಂಗ್ ನೀಟಾಗಿ ಬಂದಿರಲ್ಲ. ಏನೋ ಒಂದು ಎಡವಟ್ಟಾಗಿ ಏನೋ ಒಂದು ಆಗ್ಬಿಟ್ಟಿರುತ್ತೆ, ಫಿನಿಶಿಂಗ್ ಕಾಣಿಸ್ತಾ ಇರಲ್ಲ. ಕಸ್ಟಮರ್ಗೆ ಯಾವ ರೀತಿಯಾಗಿ ಕೊಡೋದು, ಇದನ್ನ ಯಾವ ರೀತಿಯಾಗಿ ರಿಪೇರ್ ಮಾಡೋದು ಮತ್ತು ಇದು ಯಾವ ರೀತಿಯಾಗಿ ಡಿಸೈನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಫುಲ್ಲಾಗಿ ನೋಡಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಓಕೆನಾ? ನೋಡಿ, ಇವಾಗ ನಾನು ಇದನ್ನು ಏನು ಅಂದರೆ ನಾನು ಹಾಳು ಮಾಡಿರಲಿಲ್ಲ, ಬಟ್ ಕಸ್ಟಮರ್ ಕೊಟ್ಟಿದ್ರಲ್ವ, ಎಷ್ಟು ಒಂದು 5 ಹ್ಯಾಂಡ್ ವರ್ಕ್ ಬ್ಲೌಸ್ ಕೊಟ್ಟಿದ್ದರು, ಒಂದು 3 ಮಷಿನ್ ವರ್ಕ್ ಬ್ಲೌಸ್ ಡಿಸೈನ್ ಮಾಡಿ ಅಂತ ಕೊಟ್ಟಿದ್ದರು. ನಾನು ಹ್ಯಾಂಡ್ ವರ್ಕ್ ಅವರು 1 ತಿಂಗಳು ಮುಂಚಿತವಾಗೆ ಕೊಟ್ಟಿದ್ದರು, ಬಟ್ ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಫುಲ್ಲು ಗ್ರ್ಯಾಂಡು ಮತ್ತು 3 ಸ್ಯಾರಿಗೆ ಸ್ಯಾರಿ ಕುಚ್ಚು ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ನಾನು ತುಂಬ ಟೈಮ್ ತೊಗೋತು. ಮಧ್ಯ ಕಸ್ಟಮರು ಬಟ್ಟೆ ಬಂದ ಅವನು ತೊಗೊಂಡು ನಾನು ಸ್ಟಿಚ್ ಮಾಡುವಂಥ ಪರಿಸ್ಥಿತಿಲಿದ್ದೆ. ಆವಾಗ ನಾನು ಏನಪ್ಪ ಅವ್ರಿಗೆ ಹೇಳಿದೆ, ಸಿಂಪಲಾಗಿ ಹಾಕ್ಕೊಟ್ಟಿರ್ತೀನಿ ಇವಾಗ ಡಿಸೈನ, ಆಮೇಲೆ ಮದುವೆ ಮುಗಿಸ್ಕೊಬಂದ್ಮೇಲೆ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದೆ. ಆಮೇಲೆ ಈ ಥರ ಸುಮ್ಮನೆ ಜಸ್ಟ್ ಲೀಫ್ ಡಿಸೈನ್ನ ಡ್ರಾ ಮಾಡಿ ಕಳಿಸಿದ್ದೆ. ಆಮೇಲೆ ಅವರು ತೊಗೊಬಂದು ಕೊಟ್ಟಿದ್ದರು. ತೊಗೊಬಂದು ಕೊಟ್ಟಮೇಲೆ ನೀವೇನು ಟೈಲರ್ಸ್ಗೆ ಎಲ್ಲರಿಗೂ ಅನುಭವ ಆಗಿರುತ್ತೆ. ಏನು ಅಂತಂದರೆ, ಇವ್ರು ಬೇಕಾದ್ರೆ ಹೊಸ ಬ್ಲೌಸ್ನ ಹೊಡೆದ್ಬಿಡ್ಬೋದು, ಅದೇ ರಿಪೇರಿ ಆಗುವಂಥ ಬ್ಲೌಸ್ನ ರಿಪೇರಿ ಮಾಡೋಕ್ಕೆ ಅಂತ ತಂದುಕೊಟ್ಟಾಗ ನಾವು ಅದನ್ನು ಸ್ವಲ್ಪ ರಿಪೇರಿ ಮಾಡಬೇಕಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಯಾಕಂದರೆ ನಮಗೆ ಹೊಸ ಬ್ಲೌಸ್ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ರಿಪೇರಿ ಮಾಡೋದು ತುಂಬ ಏನಪ್ಪ ಟೈಮು ಹಿಡಿಯುತ್ತೆ. ಆವಾಗ ನಾನು ಈಸ್ಕೊಂಡು ಒಂದು 2 ತಿಂಗಳೇ ಆಗಿತ್ತು. ಬಟ್ ಅವರು ಏನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಅವ್ರಿಗೆ, ತುಂಬ ಆರ್ಡರ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ನೋಡಿ, ಇವಾಗ ನಾನು ಫಸ್ಟು ನಾನು ಏನು ಬಾರ್ಡ್ರ್ ಲೈನು ಆವಾಗ ನಾನು ಅವ್ರಿಗೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಏನು ಬಾರ್ಡ್ರ್ ಲೈನ್ ಡಿಸೈನ್ ಹಾಕಿದ್ನೋ ಅದ್ರ ಮೇಲೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಾಮೂಲಿ ನಾರ್ಮಲಾಗಿ ಬಾರ್ಡ್ರ್ ಲೈನ್ನ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಇದೇ ರೀತಿಯಾಗಿ ಬಾರ್ಡ್ರ್ ಲೈನ್ನ ಹಾಕ್ಕೊಳ್ಳಿ. ಈ ಥರದ್ದು ಹಿಂಗೆ ಫಿಕ್ಸ್ ಮಾಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಲೈನ್ ಏನಿರುತ್ತೋ ಆ ಸೈಡ್ ಫಿಟ್ಟಿಂಗ್ ಲೈನ್ನ ರಿಮೂವ್ ಮಾಡಬೇಕು ಫಸ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸೈಡ್ ಫಿಟ್ಟಿಂಗ್ ಲೈನ್ ರಿಮೂವ್ ಮಾಡೋದು ಮತ್ತು ಇದನ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೆ ಮತ್ತು ಐರನ್ ಮಾಡಿ ಯಾವ ರೀತಿಯಾಗಿ ಫಿನಿಶಿಂಗ್ ಕೊಟ್ಟೆ ಅದನ್ನೆಲ್ಲ ವೀಡಿಯೋ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಫೋನ್ ಇರೋದ್ರಿಂದ ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ. ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ನಾನು ಯಾವ ಕಾರಣಕ್ಕೂ ಏನು ವೀಡಿಯೋನ ಡಿಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನಪ್ಪ ಅದನ್ನ ವೀಡಿಯೋ ಇಟ್ಕೊಂಡೇ ಇರಬೇಕು, ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನೋ, ಬ್ಯಾಕಿಗೆ ಮಾತ್ರ ಏನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನೋ ಅದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ. ನೋಡಿ, ನಾನು ಇಷ್ಟು ನೀಟಾಗಿ ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಬಾರ್ಡ್ರ್ ಲೈನ್ ಅನ್ನೋದನ್ನ ಕೊಟ್ಟೆ. ಅವ್ರಿಗೆ ಕಟ್ಟೋ ದಾರನೂ ಕೂಡ ಇಟ್ಕೊಟ್ಟಿದ್ದೆ. ನಾನು ಕ್ಯಾನ್ವಾಸ್ ಪೇಪರ್ನ ಮಧ್ಯ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅದಕ್ಕೆ ಏನು ಬೇಕೋ ಆ ಕ್ಯಾನ್ವಾಸ್ ಪೇಪರ್ನ ಅದು ಮಧ್ಯ ಹಾಕ್ಕೊಂಡಿದ್ದೀನಿ. ಅಲ್ಲಿ ಅಷ್ಟು ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಜರಿ ಥ್ರೆಡ್ಡಲ್ಲಿ ಮಾಮೂಲಿ ಇನ್ನೊಂದು ಸರಿಗೆ ಫಿಲ್ಲಿಂಗ್ ಕೊಟ್ಟೆ. ಇವಾಗ ನಾವು ಈ ಥರ ರಿಪೇರಿ ಆಗುವಂಥ ಅಂದರೆ ನಾನು ಇವಾಗ ನೀವು ಆಲ್ಟ್ರೇಷನ್ ಮಾಡಬೇಕಾಗುತ್ತೆ, ಏನೋ ಒಂದು ಫಿನಿಶಿಂಗ್ ಅನ್ನೋದು ಬಂದಿರಲ್ಲ. ಆಗ ಫಿನಿಶಿಂಗನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಏನು ಮಾಡಿ ಅಂತಂದರೆ, ಈ ಥರ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ ಸ್ವಲ್ಪ ಹೈಲೈಟಾಗಿ ಕಾಣಿಸೋ ಥರ ಹಾಕ್ಕೊಡಿ. ಯಾಕಂದರೆ ಈ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ನ ನಾವು ಹಾಕಿದಾಗ ನಾವು ಮಾಡಿರುವಂಥ ಡಿಸೈನ್ ಅನ್ನೋದು ಕವರ್ ಆಗುತ್ತೆ. ಮತ್ತು ಪೈಪಿಂಗ್ ಥ್ರೆಡ್ ಮೇಲೆ ಥ್ರೆಡ್ ಕೂಡ ಫಿಲ್ ಮಾಡಿಬಿಟ್ಟು ಆಮೇಲೆ ಬಾಲ್ ಚೈನ್, ಸ್ಟೋನ್ ಚೈನ್ ಕೂಡ ಅಪ್ಲೈ ಮಾಡ್ಬೋದು. ಇನ್ನೂ ಜಾಸ್ತಿ ವಿಡ್ತ್ ಬರುತ್ತೆ ಏನೋ ಡಿಸೈನು, ಆವಾಗ ನೀವು ಮಾಡಿರುವಂಥ ಡಿಸೈನ್ನ ಕವರಿಂಗ್ ಮಾಡ್ಬೋದು. ಬಟ್ ಆದರೆ ಅವರು ಕೊಟ್ಟಿರುವಂಥ ಅಮೌಂಟಿಗೆ ತಕ್ಕನಾಗೆ ನಾನು ಡಿಸೈನ್ ಮಾಡಬೇಕು. ಯಾಕಂದರೆ ತುಂಬ ಜಾಸ್ತಿ ಅಮೌಂಟ್ ಕೊಟ್ಟಿದ್ರೆ ನಾವು ಅದನ್ನ ಏನಾದರೂ ಮಾಡಿ ರಿಪೇರಿ ಮಾಡ್ಬೋದು. ಕಡಿಮೆ ಅಮೌಂಟ್ ಕೊಟ್ಟು ನಾವು ಅದೆಲ್ಲ ಮಾಡ್ತಾ ಕೂರೋಕ್ಕಾಗಲ್ಲ. ಇದನ್ನು ನಾವು ಬ್ಲೌಸ್ಗೆ ನಾವು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕಬೇಕಾದ್ರೆ ಟೆನ್ಷನ್ ಅನ್ನೋದನ್ನ ಸ್ವಲ್ಪ ಟೈಟಲ್ಲಿ ಇಟ್ಕೊಂಡು ಹಾಕಬೇಕು. ಆಮೇಲೆ ಈ ಥರ 3 ಒಂದೇ ಸರಿಗೆ ನಾವು ಏನೋ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಅನ್ನೋದನ್ನ ಜರಿ ಥ್ರೆಡ್ಡಲ್ಲಿ ಮಾಡಿದಾಗ ಅದು ಅಷ್ಟು ಅಂದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸುತ್ತೆ. ಬಟ್ ಆದರೆ ಇವಾಗ ಸ್ಟಿಚ್ ಮಾಡಿಬಿಟ್ಟಿದ್ದೀನಲ್ವ, ಬ್ಲೌಸು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಅದ್ರ ಮೇಲೆ ಮಾಡಿರೋದಲ್ವ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಆದರೆ ಬೇಸಿಕ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಒಂದೊಂದೇ ಮಾಡ್ಕೊಳ್ಳಿ. ನಾನು ಅವ್ರು ಕೊಟ್ಟಿರೋ ಅಮೌಂಟ್ಗೂ ಮತ್ತು ಟೈಮ್ ಕೂಡ ನನ್ನ ಹತ್ರ ಇಲ್ಲದೇ ಇರೋದಕ್ಕೂ ನಾನೇನು ಮಾಡಿದ್ದೆ ಅಂತಂದರೆ, ಬೇಗ 3 ಒಂದೇ ಸರಿಗೆ ಇಟ್ಕೊಂಡು ನಿಧಾನವಾಗಿ ಅದನ್ನು ಸ್ಟಿಚ್ ಮಾಡ್ತಾ ಹೋದೆ. ಯಾಕಂದರೆ ಕ್ರಾಸಲ್ಲೆಲ್ಲ ಈ 3 ಒಂದೇ ಸರಿ ಇಟ್ಕೊಂಡಾಗ ನಾವು ಅದ್ರ ಮೇಲೆ ಜರಿ ಥ್ರೆಡ್ಡಲ್ಲಿ ವರ್ಕ್ ಹಾಕಬೇಕಾದ್ರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾವು ಏನಪ್ಪ ಈಸಿಯಾಗಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಈ ಥರ ನಾನು ಗೋಲ್ಡ್ ಚೈನು, ಬಾಲ್ ಚೈನ ಅಟ್ಯಾಚ್ ಮಾಡಿದ್ಮೇಲೆ ಆ ಲೀಫ್ ಅನ್ನೋದು ಮುಕ್ಕಾಲು ಭಾಗ ಕವರ್ ಆಗಿಬಿಡ್ತು. ಆ ಲೀಫ್ ಅನ್ನೋದು ಮುಕ್ಕಾಲು ಭಾಗ ಕವರ್ ಆದಮೇಲೆ ನನಗಿನ್ನು ಕಾಲು ಭಾಗ ಲೀಫ್ ಅನ್ನೋದು ಉಳ್ಕೊಂಡಿದೆ. ಆ ಲೀಫ್ ಅನ್ನೋದು ಕಾಲು ಭಾಗ ಉಳ್ಕೊಂಡಿರ್ಬೇಕಾದ್ರೆ ಇದನ್ನ ಯಾವ ರೀತಿಯಾಗಿ ನಾನು ಕವರ್ ಮಾಡಬೇಕು ಅನ್ನೋದನ್ನ ನಾನು ಥಿಂಕ್ ಮಾಡಿದೆ. ಯಾಕಂದರೆ ಯಾವ ರೀತಿಯಾಗಿ ಕವರ್ ಮಾಡಬೇಕಂದ್ರೆ ಅದು ಕಾಣಿಸ್ಬಾರ್ದು ನಾನು ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಪಕ್ಕದ ಮನೆಯವರು, ನಮ್ಮ ಕಸ್ಟಮರು ಈ ಥರ ಬ್ಲೌಸು ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ರಿಲೇಷನ್ ಅವರು ಯಾವಾಗೂ ನಮ್ಮ ಹತ್ರನೇ ಹೊಲ್ಸ್ಕೊತಾರೆ ಬಟ್ಟೆನ. ಅವರು ಬಂದಿದ್ದರು, ಯಾರನ್ನೋ ಬೇರೆ ಕಸ್ಟಮರ್ನ ಕರ್ಕೊಂಡು ಬಟ್ಟೆ ಹೊಲಿಯೋಕ್ಕಂತ. ಆವಾಗ ಅವ್ರಿಗೆ ತಗೋಬಾ ಬ್ಲೌಸ್ನ ಅಂತ ಹೇಳಿ ಕಳಿಸಿದ್ರಂತೆ. ಅವ್ರು ನೋಡ್ಬಿಟ್ಟು ಆಶ್ಚರ್ಯಪಟ್ಬಿಟ್ರು. ನಮ್ಮ ದೊಡ್ಡಮ್ಮನ ಬ್ಲೌಸಾ ಇದು, ನಿಜವಾಗ್ಲೂ ಆ ಎಂಬ್ರಾಯ್ಡ್ರಿನ ಯಾವ ರೀತಿಯಾಗಿ ರಿಮೂವ್ ಮಾಡಿದ್ರಿ, ಮತ್ತು ಒಂದು ಸ್ವಲ್ಪನೂ ಬಟ್ಟೆ ಡ್ಯಾಮೇಜ್ ಆಗ್ದಂಗೆ ಯಾವ ರೀತಿಯಾಗಿ ನೀವು ಇದ್ರ ಮೇಲೆ ವರ್ಕ್ ಹಾಕಿದ್ದೀರಾ, ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ, ನಿಜವಾಗ್ಲೂ ಇದು ನಮ್ಮ ದೊಡ್ಡಮ್ಮನ ಬ್ಲೌಸಾ ಅಂತ ಅವ್ರು ಆಶ್ಚರ್ಯಪಡ್ತಾಯಿದ್ರು. ನೋಡಿ, ಟೈಲರ್ ಆದಮೇಲೆ ಅದನ್ನ ರಿಪೇರ್ ಮಾಡುವಂಥ
ಇದನ್ನು ಕಂಡ್ಕೋಬೇಕು, ಏನೋ ಒಂದು ವೇನು ಕಂಡ್ಕೋಬೇಕು. ಮತ್ತು ಏನಪ್ಪ ಕೊಟ್ಟಂಥ ಬ್ಲೌಸ್ಗಳಿಗೆ ಯಾವ ರೀತಿಯಾಗಿ ಡಿಸೈನ ಸೆಲೆಕ್ಟ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಥಿಂಕ್ ಮಾಡಬೇಕು. ಯಾಕಂದರೆ ನಮಗೂ ಸ್ಟಾರ್ಟಿಂಗ್ ಈ ಪ್ರಾಬ್ಲಮ್ ಎಲ್ಲ ಆಗಿದೆ ಬಿಡಿ. ಯಾಕಂದರೆ ಈ ಬ್ಲೌಸ್ಗೆ ಈ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಬ್ಲೌಸ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟು ನಮಗೂ ಅವಾಗ ಐಡಿಯಾ ಇರಲಿಲ್ಲ. ಒಬ್ಬೊಬ್ಬರು ಕಸ್ಟಮರ್ಗೆ ಬ್ಲೌಸ್ ಹಾಕೊಂಡು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮತ್ತು ಅವರು ಡಿಫ್ರೆಂಟಾಗಿ ಬ್ಲೌಸ್ಗಳ್ನ ಸ್ಟಿಚ್ ಮಾಡಿಸ್ತಾ ಇರ್ತಾರೆ. ಅಂಥ ಕಸ್ಟಮರ್ ಹತ್ರ ನೀವು ಬ್ಲೌಸ್ಗಳ್ನ ಈಸ್ಕೊಂಡು ಅವ್ರು ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದಾರೆ ಮತ್ತು ಯಾವ ರೀತಿಯಾಗಿ ಡಿಸೈನ್ನ ಕೂರಿಸಿದ್ದಾರೆ ಮತ್ತು ಆ ಡಿಸೈನ್ ಯಾವ ಥರ ಇದೆ ಅದನ್ನೆಲ್ಲ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂತಂದರೆ ಅದನ್ನೆಲ್ಲ ನಾವು ನೋಡಿದ್ರೆ ಅದು ನಮ್ಗೆ ಅನುಭವ ಆಗುತ್ತೆ. ಬೇರೆಯವ್ರಿಗೆ ನಾವು ಆ ರೀತಿಯಾಗಿ ಡಿಸೈನ್ನ ಹಾಕ್ಕೊಡ್ಬೋದು. ಎಷ್ಟೊಂದು ಜನ ಮಷಿನ್ ವರ್ಕ್ ಮಾಡಿರೋ ಬ್ಲೌಸ್ಗಳ್ನ ಏನೋ ಅಳತೆ ಕೊಟ್ಟಾಗ ಕೆಲವೊಬ್ಬರು ಕಸ್ಟಮರು ಡಿಸೈನಿಂದ ಸೆಲೆಕ್ಟ್ ಮಾಡಿ ನಾನು ಕೊಟ್ಟಿರಲ್ಲ. ಆಗ ನಾನೇನು ಮಾಡ್ತೀನಿ ಅಂದರೆ ಆ ಕಸ್ಟಮರ್ ತಗೊಬಂದಿರ್ತಾರಲ್ಲ ಅಳತೆ ಬ್ಲೌಸು ವರ್ಕ್ ಹಾಕಿಸ್ಕೊಂಡು, ಅದೇ ವರ್ಕ್ನ ನಾನು ಇನ್ನೊಬ್ಬರು ಕಸ್ಟಮರ್ ಬ್ಲೌಸ್ ಮೇಲೆ ಅಪ್ಲೈ ಮಾಡಿ ಅವ್ರಿಗೆ ಹಾಕಿ ಕಳಿಸ್ತೀನಿ. ಯಾಕಂದರೆ ಅದು ಅವ್ರು ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಮಷಿನ್ ವರ್ಕರು ಅದ್ರ ಮೇಲೆ ಹಾಕಿರ್ತಾರೆ. ಅದನ್ನ ನಾವು ಟ್ರೈ ಮಾಡಿದಾಗ ನಮಗೂ ನ್ಯಾಕ್ ಅಂತ ಬರುತ್ತೆ ಮತ್ತು ನಾವು ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಡ್ಬೋದು. ಓಕೆನಾ. ನಾವು ಈ ರೀತಿಯಾಗೆಲ್ಲ ಒಂದು ಐಡಿಯಾನ ಉಪಯೋಗಿಸಬೇಕು. ನೋಡಿ, ನನಗೆ ಆ ಲೀಫ್ ಡಿಸೈನೆಲ್ಲ ಒಂದು ಕವರಿಂಗ್ ಅನ್ನೋದನ್ನ ಮಾಡಬೇಕು ಅಂತ ಅಂದರೆ ನಾನು ಕಟ್ ವರ್ಕ್ ಶೇಪಲ್ಲಿ ಫಸ್ಟು ಒಂದು 0 ನಂಬರ್ ಸ್ಟಿಚ್ಚಲ್ಲಿ ಶೇಪ್ ಅನ್ನೋದನ್ನ ಕೊಟ್ಕೋತಾ ಇದ್ದೀನಿ. ನೋಡಿ, ಅಲ್ಲಿ ಶೇಪ್ ಅನ್ನೋದು ಕೊಟ್ಕೊಳ್ಳುತ್ತಾವು. ಮತ್ತು ನಾನು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತೀನಿ. ಆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ ಹತ್ರ ನೋಡಿ ನಾನು ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಈಸಿಯಾಗಿ ಶೇಪ್ ಅನ್ನೋದನ್ನ ತಕ್ಕೋತಾ ಇದ್ದೀನಿ. ನೀವು ಅಷ್ಟೇ ಈಸಿಯಾಗಿ ಶೇಪ್ ಅನ್ನೋದನ್ನ ತಕ್ಕೊಳ್ಳಿ. ನೀಟಾಗಿ ಶೇಪ್ ಅನ್ನೋದನ್ನ ತಕ್ಕೊಂಡ್ರಿ ಅಂತಂದರೆ ಆ ಸ್ಪೇಸ್ ಇರೋ ಖಾಲಿ ಸ್ಪೇಸ್ ಇರುತ್ತಲ್ಲ, ಜರಿ ಥ್ರೆಡ್ಡು ಲೀಫ್ ಮೇಲೆ ಹೋದಾಗ ಜರಿ ಥ್ರೆಡ್ ಕವರ್ ಆಗುತ್ತೆ. ಜರಿ ಥ್ರೆಡ್ ಕವರ್ ಆಗದೆ ಇರುವಂಥ ಲೀಫು ಡಿಸೈನು ನಾನು ಗ್ರೀನ್ ಕಲರ್ ಇದೆಯಲ್ಲ ಹೆಂಗಿದ್ರು ಸ್ಯಾರಿ, ಆ ಗ್ರೀನ್ ಕಲರನ್ನೇ ಫಿಲ್ಲಿಂಗ್ ಕೊಟ್ಟಾಗ ಅದು ಕೂಡ ಕವರ್ ಆಗುತ್ತೆ. ಅದೇನು ಕಾಣಿಸೋದೇ ಇಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸ್ಟಾರ್ಟಿಂಗಿಗೆ ನೋಡಿದ್ರಲ್ವಾ, ನಿಜವಾಗ್ಲೂ ಮ್ಯಾಮ್ ಈ ಥರ ಎಲ್ಲ ರಿಪೇರಿ ಮಾಡ್ಬೋದಾ ಅನ್ಸ್ಬೋದು. ಆಮೇಲೆ ಏನು ಗೊತ್ತಾ, ಬಾಲ್ ಚೈನ್ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಮ್ಯಾಮ್ ನಾನು ಬ್ಲೌಸ್ ಮೇಲೆ ಕಸ್ಟಮರ್ ಕೊಡೋಕ್ಕೆ ಅಂತ. ಬಟ್ ಒಂದನ್ನು ಮಾತ್ರ ತಿಳ್ಕೊಳ್ಳಿ, ತುಂಬ ತಿಕ್ಕಾಗಿ ನೀವು ಬ್ಲೌಸ್ ಮೇಲೆ ಡಿಸೈನ್ ಮಾಡಿಬಿಟ್ಟು ಅದನ್ನ ರಿಪೇರಿ ಮಾಡೋಕೆ ಹೋಗ್ತೀನಿ ಅಂದರೆ ಅದು ಯಾವ ಕಾರಣಕ್ಕೂ ಆಗೋಲ್ಲ. ನೀವು ದಯವಿಟ್ಟು ಬಿಗಿನರ್ಸ್ ಏನು ಮಾಡಿ ಅಂದರೆ ಸ್ಟಾರ್ಟಿಂಗು ತೆಳುವಾಗಿ ಡಿಸೈನ್ನ ಕೊಡಿ, ತೆಳುವಾಗಿ ಡಿಸೈನ್ ಕೊಟ್ಕೊಂಡಿರಿ. ಯಾಕಂದರೆ ಅದು ಫಿನಿಶಿಂಗ್ ಅನ್ನೋದು ಬಂದಿಲ್ಲ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ತೆಳು ಕೊಡಿ, ಆಮೇಲೆ ಇನ್ನೊಂದು ಕೋಟಿಂಗೆ ಮತ್ತು ಇನ್ನೊಂದು ಕೋಟ್ ಕೊಡಬೇಕಲ್ಲ ಲೀಫ್ ಅದಕ್ಕೆಲ್ಲ. ಆವಾಗ ಅದನ್ನು ಶೇಪ್ ತೊಗೊಂಡು ಮಾಮೂಲಿ ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿದೆ ಅಂದರೆ ತಿಕ್ಕಾಗಿ ಡಿಸೈನ್ನ ಕೊಡಿ. ಓಕೆನಾ. ಇಲ್ಲಾಂದರೆ ಫಸ್ಟೇ ತಿಕ್ಕಾಗಿ ಕೊಟ್ಬಿಟ್ಟು ಆಮೇಲೆ ನಾನು ಆ ಡಿಸೈನ್ನ ಚೇಂಜ್ ಮಾಡ್ತೀನಿ ಅಂತಂದರೆ ಯಾವ ಕಾರಣಕ್ಕೂ ಆಗೋಲ್ಲ. ಓಕೆನಾ. ಇದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು. ಅದೇನು ಗೊತ್ತಾ, ನಾನು ಜರಿ ಥ್ರೆಡ್ಡಲ್ಲಿ ನಾನು ಆ ಕಟ್ ವರ್ಕ್ ಶೇಪ್ ಕೊಡೋಕೆ ಹೋದಾಗ ಬಾಲ್ ಚೈನ್ ಸ್ಟೋನ್ ಚೈನ್ ಮೇಲೆ ಹೋಗಿ ಜರಿ ಥ್ರೆಡ್ಡು ಕೂತ್ಕೊಬಿಡ್ತು. ಆವಾಗ ನಾನು ಆ ಎಕ್ಸ್ಟ್ರಾ ಜರಿ ಥ್ರೆಡ್ನೆಲ್ಲ ಕಟ್ ಮಾಡಿದೆ. ಅದು ಬಾಲ್ ಚೈನ್ ಸ್ಟೋನ್ ಚೈನ್ ಮೇಲೆ ಕೂತಿತ್ತಲ್ಲ ಅದು. ಆಮೇಲೆ ನೋಡಿ ಈ ಥರ ಒಂದು ಶೇಪಲ್ಲಿ ಜರಿ ಥ್ರೆಡಲ್ಲೇ ಈ ಥರ ಒಂದು ಕೊಟ್ಟೆ. ಯಾಕಂದರೆ ನನಗೂ ಕೂಡ ಟೈಮ್ ಇರಲಿಲ್ಲ. ಏನೋ ಇವಾಗ ನಾವು ಥ್ರೆಡ್ಡು ಕೂಡ ಚೇಂಜ್ ಮಾಡೋ ಅಂಥ ಮೂಡಲ್ಲಿ ಇರಲಿಲ್ಲ. ಯಾಕಂದರೆ ನಾನು ಬಟ್ಟೆಗಳು ಬೇರೆ ಮಹಾಲಯ ಮೆನ್ಸಿಗೆ ತುಂಬ ಸ್ಟಿಚ್ ಮಾಡಬೇಕು. ಆದ್ದರಿಂದ ಈಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲೇ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಅಲ್ಲಿ ನೀವು ಬೇಕು ಅಂದರೆ ಕುಂದನ್ಸ್ನ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ಏನಪ್ಪ ಇದು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಮಧ್ಯ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ಬೋದು. ಗೋಧುವೆ ಬೀಡ್ಸ್ ಬರುತ್ತಲ್ಲ ಆ ಥರ ಶೇಪಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ಬೋದು. ಇಲ್ಲಾಂದರೆ ಆ ಲೀಫ್ ಶೇಪ್ ಥರ ಮಧ್ಯ ಏನು ಖಾಲಿ ಇದೆಯೋ ಅದ್ರ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ಬೋದು. ಓಕೆನಾ. ನೀವು ನಿಮ್ಮ ಫ್ಯಾಷನ್ ಡಿಸೈನು ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ಕೊಟ್ಕೊಳ್ಳಿ. ನಾನು ಮಾತ್ರ ತೆಳುವಾಗಿ ಡಿಸೈನ್ನ ಕೊಟ್ಟಿದ್ದೆ. ತೆಳುವಾಗಿ ಡಿಸೈನ್ ಕೊಟ್ಟಿರೋದ್ರಿಂದ ನಾನು ಅದ್ರ ಮೇಲೆ ವರ್ಕ್ ಹಾಕಿದಾಗ ಅದು ನನಗೇನು ಏನಪ್ಪ ಗಿಸಿ ಬಿಸಿ ಅಂತ ಅನಿಸಿಲ್ಲ. ಮತ್ತು ನೀಡಲ್ ಒಳಗಡೆ ಏನು ಗೊತ್ತಾ, ನೀವು ತುಂಬ ತಿಕ್ಕಾಗಿ ಡಿಸೈನ್ ಹಾಕಿದಾಗ ನೀಡಲ್ ಒಳಗಡೆ ಇಳಿಯಲ್ಲ. ಆ ನೀಡಲ್ ಒಳಗಡೆ ಇಳಿದಿರಬೇಕಾದ್ರೆ ಈ ಮೇಡಮ್ ಯಾವ ಥರ ಮಾಡಿದ್ರಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಆವಾಗ ತುಂಬ ಕಷ್ಟ ಆಗುತ್ತೆ. ನಾನು ಲೀಫ್ ಡಿಸೈನ್ ಎಲ್ಲ ತುಂಬ ತೆಳುವಾಗಿ ಮಾಡಿದ್ದೆ. ಅವ್ರಿಗೆ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕಾಗಿತ್ತು ಅಂತ. ಅದು ತುಂಬ ತೆಳುವು ಇರೋದ್ರಿಂದ ಈಸಿಯಾಗಿ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಕೂತ್ಕೋತು. ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ರಿಪೇರ್ ಮಾಡೋಕೆ ಹೋದಾಗ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಮಾತ್ರ ಥಿಂಕ್ ಮಾಡಿ, ಈ ಮೇಡಮು ಯಾವ ರೀತಿಯಾಗಿ ರಿಪೇರಿ ಮಾಡಿದ್ದಾರೆ, ನಾವು ಅದೇ ರೀತಿಯಾಗಿ ರಿಪೇರಿ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ತಿಕ್ಕಾಗೆಲ್ಲ ಡಿಸೈನ್ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡೋಕೆ ಹೋದರೆ ಅದು ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ತೆಳುವಾಗಿ ಡಿಸೈನ್ ತೊಗೊಳ್ಳಿ. ಸ್ವಲ್ಪ ದಿವಸ ತೆಳುವಾಗೇ ತೊಗೊಂಡಿರಿ. ಫಿನಿಶಿಂಗ್ ಬಂದಿಲ್ಲ ಅಂತ ಫಿನಿಶಿಂಗ್ ಏನಾರು ಬತ್ತು ಅಂದರೆ ಅದ್ರ ಮೇಲೆ ಇನ್ನೊಂದು ಕೋಟಿಂಗ್ ಕೊಡ್ಬೋದು. ಫಿನಿಶಿಂಗ್ ಬಂದಿಲ್ಲ ಅಂದರೆ ಏನಪ್ಪ ಬೇಕಾದ್ರೆ ರಿಮೂವ್ ಕೂಡ ಮಾಡ್ಬೋದು ತೆಳುವಾಗಿದ್ದರೆ ಡಿಸೈನು. ನೀವು ಅದೇ ತಿಕ್ಕಾಗಿ ಕೊಟ್ಬಿಟ್ರಿ ಅಂತಂದರೆ ಯಾವ ಕಾರಣಕ್ಕೂ ನಾವು ಫಿನಿಶಿಂಗ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಿ. ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಡಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ. ನೋಡಿ, ಇವಾಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೋತಾ ಇದ್ದೀನಿ. ಇವಾಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡು ಅಲ್ಲಿವರೆಗೂ ಕೊಟ್ಬಿಟ್ಟಿದ್ದೀನಿ ಫಿಲ್ಲಿಂಗ್ನ ಮಧ್ಯ. ಸ್ವಲ್ಪ ನೋಡ್ಕೊಂಡಿಲ್ಲ, ವೀಡಿಯೋ ಆಗ್ತಾ ಇರಲಿಲ್ಲ ಅಂತ ಬೇಗ ಮಾಡಬೇಕು ಅಂತ ಮುಗಿಸ್ತಾ ಇದ್ದೆ. ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಮಧ್ಯ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನೀವು ಅಷ್ಟೇ ಅದೇ ಥರ ಮಧ್ಯ ಫಿಲ್ಲಿಂಗ್ ಅನ್ನೋದನ್ನ ಕೊಡಿ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ. ಆವಾಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಓಕೆನಾ. ನೀಟಾಗಿ ಅದು ಕೂತ್ಕೊಂಡ್ಮೇಲೆ ಮಧ್ಯ 3 ಲೀಫ್ ಡಿಸೈನ್ನ ಕೊಡ್ತಾಯಿದ್ದೀನಿ. ಆ ಖಾಲಿ ಸ್ಪೇಸ್ ಇದೆಯಲ್ಲ
ಇದು ಜೆರಿ ಥ್ರೆಡ್ಡಲ್ಲಿ ನಾನು ಕಟ್ ವರ್ಕ್ ಶೇಪ್ ಕೊಟ್ಟಿರೋದು ಹತ್ರ ಅಲ್ಲಿ 3 ಲೀಫ್ ಡಿಸೈನ್ನ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. 3 ಲೀಫ್ ಡಿಸೈನ್ನ ನೀವು ಕೂಡ ಅದೇ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಫ್ಲವರ್ನ ಡ್ರಾ ಮಾಡೋಣ ಅಂತ ಟ್ರೈ ಮಾಡಿದೆ. ಫಸ್ಟು ಫ್ಲವರ್ ಯಾಕೋ ಡ್ರಾ ಮಾಡೋಕ್ಕಾಗಲಿಲ್ಲ. ನಾನು ಅದು ಫಸ್ಟು ಮಾಡ್ಕೊಂಡಾಗ ಬಾಬಿನಲ್ಲಿ ಇನ್ನೇನು ದಾರ ಖಾಲಿ ಆಗಿಬಿಡ್ತಾಯಿತ್ತು. ಆ ಬಾಬಿನಲ್ಲಿ ದಾರ ಖಾಲಿ ಆಗಿಬಿಡ್ಬೇಕಾದ್ರೆ ನೋಡ್ಕೊಂಡಿಲ್ಲ ನಾನು, ಯಾಕೆ ಫಿನಿಶಿಂಗ್ ಬರ್ತಾಯಿಲ್ಲ ಅಂತ ಅನ್ಕೋತಿದ್ದೆ. ಅದು ಫಸ್ಟು ಥ್ರೆಡ್ ರೋಲ್ ಆಗಬೇಕಾದ್ರೆ ತುಂಬ ಟೈಟಾಗಿ ರೋಲ್ ಆಗಿತ್ತು, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓಕೆ, ಪರವಾಗಿಲ್ಲ. ನಾನು ಆಮೇಲೆ ಬಾಬಿನ ಥ್ರೆಡ್ಡಲ್ಲಿ ವೈಟ್ ಕಲರ್ ದಾರನ ಚೇಂಜ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಬಂತು. ಯಾಕಂದರೆ ಬೇರೆ ಇದು ಹಾಕ್ಕೊಂಡಲ್ಲ, ಅದಕ್ಕೆ ನೋಡಿ ಅಲ್ಲಿ ಒಂದೊಂದು ಸ್ವಲ್ಪ 0 ನಂಬರ್ ಸ್ಟಿಚ್ಚಲ್ಲಿ ನಾನು ಸ್ಟಿಚ್ ಹಾಕಬೇಕಾದ್ರೆ 0 ನಂಬರಲ್ಲಿ ಅದು ವೈಟ್ ಕಲರ್ ದಾರ ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈ ಥರ ಪ್ರಾಬ್ಲಮ್ಮು ತುಂಬ ಜನ ಫೇಸ್ ಮಾಡ್ತಾ ಇರ್ತೀರಾ. ವೈಟ್ ಕಲರ್ ದಾರ ಮೇಲ್ಗಡೆ ಕಾಣಿಸ್ತಾ ಇರಬೇಕಾದ್ರೆ ಏನು ಮಾಡಬೇಕು ಮತ್ತು ಯಾವ ಥರ ಮಾಡಬೇಕು ಅಂತ. ವೈಟ್ ಕಲರ್ ದಾರ ಮೇಲೆ ಕಾಣಿಸ್ತಾ ಇರಬೇಕಾದ್ರೆ 0 ನಂಬರಲ್ಲೇ ಈ ರೀತಿಯಾಗಿ ಪ್ರಾಬ್ಲಮ್ನ ಫೇಸ್ ಮಾಡೋರು ತುಂಬ ಜನ ಇದ್ದೀರಾ. ಜಾಸ್ತಿ 0 ನಂಬರಲ್ಲೇ ಫೇಸ್ ಮಾಡ್ತೀರಾ, ಜಾಸ್ತಿ 0 ನಂಬರಲ್ಲೇ ಫೇಸ್ ಮಾಡ್ತಾ ಇರ್ತೀರ. ಯಾಕಂದರೆ 0 ನಂಬರ್ ಹಾಕಬೇಕಾದ್ರೆ ವೈಟ್ ಕಲರ್ ದಾರ ಮೇಲ್ಗಡೆ ಬರ್ತಾ ಇರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಬಾಬಿನ ಕೇಸಲ್ಲಿ ನಟ್ನ ಟೈಟ್ ಮಾಡ್ಕೋಬೇಕು. ಮೇಲ್ಗಡೆ ಟೆನ್ಷನ್ ಇರುತ್ತಲ್ಲ, ಮೇಲ್ಗಡೆ ಟೆನ್ಷನ್ ಅದನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಬಾಬಿನ ಕೇಸಲ್ಲಿ ನಟ್ಟು ಟೈಟ್ ಮಾಡಬೇಕು. ದಪ್ಪ ಇರುತ್ತಲ್ಲ ಆ ನಟ್ಟನ್ನ ಟೈಟ್ ಮಾಡಿ, ಸಣ್ಣ ಇರೋ ನಟ್ಟಲ್ಲ. ಮತ್ತು ಮೇಲ್ಗಡೆ ಟೆನ್ಷನ್ನ ಸ್ವಲ್ಪ ಲೂಸ್ ಮಾಡಿ. ಈ ರೀತಿಯಾಗಿ ನೀವು ಡಿಸೈನ್ ಆ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದರೆ ವೈಟ್ ಥರ ಕಾಣಿಸಲ್ಲ. ಆ್ಯಕ್ಚುಲಿ ನಾನು ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಮೇಲ್ಗಡೆ ಟೆನ್ಷನ್ನ ಲೂಸ್ ಮಾಡಿಕೊಂಡೆ. ಬಾಬಿನ ಕೇಸಲ್ಲಿ ನಟ್ಟು ಲೂಸ್ ಮಾಡ್ಕೊಂಡಿರಲಿಲ್ಲ. ಆವಾಗ ಕಷ್ಟನಪ್ಪ. ಈ ಬ್ಲ್ಯಾಕ್ ಡಿಸೈನ್ ಫಿನಿಶ್ ಆದಮೇಲೆ ಏನೇ ಲೂಸ್ ಮಾಡಿಕೊಂಡ್ರೂ ಕೂಡ ಅದು ವೈಟ್ ದಾರ ಇದೆಯಲ್ಲ ಅದು ಬರ್ತಾನೆ ಇದೆ. ಮೆಕ್ಯಾನಿಕ್ ಕಾಲ್ ಮಾಡೋಣ ಅಂದ್ಬಿಟ್ಟು ಮೆಕ್ಯಾನಿಕ್ ಕಾಲ್ ಮಾಡಿದೆ. ಈ ಥರ ಬಾಬಿನ ಕೇಸದು ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ಅಂತ, 0 ನಂಬರಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅವ್ರು ಹೇಳಿದ್ರು. ಬಾಬಿನ ಕೇಸಲ್ಲಿ ನಟ್ನ ಟೈಟ್ ಮಾಡ್ಕೊಳ್ಳಿ, ಟೆನ್ಷನಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ. ಅದು ಫ್ರಂಟು ಮತ್ತು ಸ್ಲೀವ್ ಮಾಡಿದಾಗ ಚೆನ್ನಾಗಿ ಬಂತು, ಏನೂ ತೊಂದರೆ ಆಗಿಲ್ಲ. 0 ನಂಬರ್ ಸ್ಟಿಚ್ನ ನಾವು ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇವಾಗ ಗ್ರೀನ್ ಕಲರಲ್ಲಿ ನಾನು ಫ್ಲವರ್ ಅನ್ನೋದನ್ನ ಮಾಡಿದ್ದೀನಿ. ಈಗ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ, ಇವಾಗಿದೆ ಪಿಂಕ್ ಕಲರ್ ಇದೆ ಅಂದ್ಕೊಳ್ಳಿ. ಆ ಫ್ಲವರ್ ಸುತ್ತ ನಾವು ಆ 0 ನಂಬರಲ್ಲಿ ಫ್ಲವರ್ ಸುತ್ತ ಫಿಲ್ಲಿಂಗ್ ಅನ್ನೋದನ್ನ 0 ನಂಬರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ವಿ ಅಂತಂದರೆ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ವೈಟ್ ದಾರ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ವೈಟ್ ದಾರ ಸ್ವಲ್ಪ ಕಾಣಿಸ್ತಾ ಇದೆ. ಬಟ್ ಓಕೆ, ಫಿನಿಶಿಂಗ್ ಅನ್ನೋದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ನೀಟಾಗಿ ನೀವು ಕೂಡ ಮಾಡಬೇಕು, ಬ್ಯಾಕು ಫ್ರಂಟು ಸ್ಲೀವ್ ಎಲ್ಲ. ನಾವು ಹೇಳಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲ ಕಡೆ. ಪಾಪ ಅವರು ಈ ಥರ ರಿಪೇರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.